ಇನ್ನೊಂದು ಕಡೆಗೆ ಮುನಿರತ್ನ ಅವರು ವೇದಿಕೆ ಮೇಲೆ ಬರ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಪರವಾದಂತಹ ಘೋಷವಾಕ್ಯಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರು ಜೋರಾಗಿ ಕೂಗಿದ್ರು. ಈ ವಿಚಾರ ಮುನಿರತ್ನ ಅವರಿಗೆ ತೀರಾ ಇರುಸು ಮುರುಸನ್ನ ತಂತು. ಪರಿಣಾಮ ಅವರು ಗರಂ ಆದ್ರು. ಇದು ಜಿಂದಾಬಾದ್ ಕೂಗುವಂತಹ ಕಾರ್ಯಕ್ರಮ ಅಲ್ಲ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಕಂಡು ಬಂತು. ಜಿಂದಾಬಾದ್ ಕೂಗುವಂತಹ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ ಅಂತ ನೆನಪಿಸೋ ಕೆಲಸವನ್ನ ಕೂಡ ಮಾಡಿದ್ರು. ಯಾರ ಪರವಾಗಿ ಯಾರ ವಿರುದ್ಧವಾಗಿ ನಡ್ಕೊಳ್ಬೇಡಿ ಅನ್ನೋದನ್ನ ಕೂಡ ಅತ್ಯಂತ ತೀಕ್ಷ್ಣವಾಗಿ ತಿಳಿಸ್ದಂಗೆ ಕಾಣಿಸ್ತಾ ಇತ್ತು. ಮುನಿರತ್ನ ಅವರು ವೇದಿಕೆ ಮೇಲೆ ಬರ್ತಾ ಇದ್ದ ಹಾಗೆ ವಾಂಟೆಡ್ಲಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಪರವಾಗಿ ಘೋಷವಾಕ್ಯಗಳನ್ನ ಮೊಳಗಿಸಿದ್ರು. ಸೊ ಅದಕ್ಕೆ ಹೇಗೆ ತಿರುಗೇಟನ್ನು ಕೊಡಬೇಕು ಹಾಗೆ ಕೊಟ್ಟರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಬಟ್ ವೇದಿಕೆ ಮೇಲಂತೂ ಮುನಿರತ್ನ ಇರ್ಬೋದು ಅಥವಾ ಡಿ ಕೆ ಸುರೇಶ್ ಇರ್ಬೋದು, ಇಬ್ರು ನಗ್ನಗ್ತಾ ಮಾತಾಡ್ತಾ ಇದ್ದಿದ್ದು ಎಲ್ಲರ ಗಮನ ಸೆಳೀತು. ಬಟ್ ಈ ಎಂಟರ್ ಆಗಬೇಕಾದ್ರೆ, ಸ್ಟೇಜ್ ಹತ್ತಬೇಕಾದ್ರೆ ಒಂದಷ್ಟು ಮುನಿರತ್ನ ಅವರಿಗೆ ಇರುಸು ಮುರುಸು ತರುವಂತಹ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು. ಬಟ್ ಅಲ್ಲೇ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು ಅದನ್ನು ಬಿಟ್ಟು ಮುಂದೆ ಸಾಗಿದ್ರು. ಕ್ಯಾರಿ ಮಾಡ್ತಾ ಇಲ್ಲ ಅನ್ನೋದನ್ನ ಕೂಡ ತಿಳಿಸ್ದಂಗೆ ಕಾಣಿಸ್ತಾ ಇದೆ. ಬಟ್ ನೋಡಬೇಕು ಈ ಜನಸ್ಪಂದನ ಕಾರ್ಯಕ್ರಮ ಹೇಗೆ ಶುರುವಾಯಿತು, ಹೇಗಿದೆ ಎಂಡ್ ಆಗುತ್ತೆ ಎಲ್ಲವೂ ಕೂಡ ಕುತೂಹಲ ಕಾರಣ. ಬಿಕಾಸ್ ಲಾಸ್ಟ್ ಒಂದು 5-6 ಮಂತ್ಸ್ ಇಂದ ಕೂಡ RR ನಗರದಲ್ಲಿ ಒಂದು ಜಿದ್ದಾಜಿದ್ದಿ ಇತ್ತು, ಕುಸುಮಾ ವರ್ಸಸ್ ಮುನಿರತ್ನ ಅಂತ. ಕುಸುಮಾ ಅವರ ಪರವಾಗಿ ಡಿ ಕೆ ಸುರೇಶ್ ಅವರು ಒಂದಷ್ಟು ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ನನಗಿಲ್ಲಿ ಅನುದಾನನೂ ಸಿಗ್ತಾ ಇಲ್ಲ, ನಾನು ಹೇಳಿದವ್ರಿಗೆ ಮಾನ್ಯತೆನೂ ಸಿಗ್ತಾ ಇಲ್ಲ ಅನ್ನೋದೆಲ್ಲ ಅಸಮಾಧಾನದ ಭಾಗ ಆಗಿತ್ತು. ಇಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನ ಇಬ್ರು ನಾಯಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ. ಇದು ಬಹಳ ಅವಶ್ಯಕತೆ ಇರತಕ್ಕಂತ ಒಂದು ಕಾರ್ಯಕ್ರಮ. ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ, ನಿಮ್ಮ ಮನೆ ಬಾಗಿಲಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರಿಗೆ ಒಳ್ಳೇದಾಗಲಿ. ನಾವು ಶಾಶ್ವತವಲ್ಲ, ಇದು ಗೊತ್ತಿರಲಿ. ಸಾಹಿತಿ ರಿಷಿ ಅವರು ಒಂದು ಹಾಡು ಬರೀತಾರೆ, ಸಿ ಅಶ್ವಥ್ ಅವರು ಒಂದು ಹಾಡು ಹೇಳ್ತಾರೆ, ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಇದು ಒಂದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೆ ಹೆಚ್ಚಿಗೆ ಮಾತನಾಡೋದು ಅವಶ್ಯಕತೆ ಇಲ್ಲ. ನಾವು ಬಹಳ ಪ್ರಮುಖವಾಗಿ ನೆನೆಸ್ಕೊಳ್ಬೇಕಾದಂತ ಕೆಲವು ವ್ಯಕ್ತಿಗಳು ಸುಮಾರು 500 ವರ್ಷಗಳಿಂದ ಇಲ್ಲಿವರೆಗೂ ನಾವು ನೆನೆಸ್ಕೊಂಡ್ರೆ ಸಿ ಅಶ್ವಥ್ ಅವರು ಆಡಿರ್ತಕ್ಕಂಥ ಹಾಡಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವರು ಮಾತ್ರ ನಮಗೆ ಸಿಗ್ತಾರೆ. ಅದರಲ್ಲಿ ನಾಡಪ್ರಭು ಕೆಂಪೇಗೌಡರು, ಕೇಂಗಲ್ ಹನುಮಂತಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಮ್ಮ ಕಣ್ಣೆದುರುಗಡೆ ಇರ್ತಕ್ಕಂಥ ಒಂದು ITBTನ ತಂದಂತಹ ಮತ್ತೆ ವಿಕಾಸಸೌಧ ಕಟ್ಟದಂತಹ SM ಕೃಷ್ಣ ಅವರು, ಇಂಥ ಮಹನೀಯರನ್ನೆಲ್ಲ ನಾವು ನೆನೆಸ್ತಾ ಇರ್ತೇವೆ. ಇವರಿಲ್ಲ, ಆದ್ರೆ SM ಕೃಷ್ಣ ಅವರು ಇದ್ದಾರೆ. ಅವ್ರ ನೆನಪು ನಮ್ಮಲ್ಲಿ ವಿಕಾಸಸೌಧಕ್ಕೆ ಹೋದಾಗೆಲ್ಲ ಜ್ಞಾಪಕ ಬರುತ್ತೆ, ವಿಧಾನಸೌಧಕ್ಕೆ ಹೋದಾಗೆಲ್ಲ ಹನುಮಂತಯ್ಯನ ಜ್ಞಾಪಕ ಬರುತ್ತೆ. ಕಾವೇರಿ ನೀರು ಕುಡಿಯುವಾಗ ನಾಲ್ವಡಿ ಕೃಷ್ಣರಾಜ